ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವಾಗವಾಗ ಒಂದಿಷ್ಟು ವಿವಾದಾತ್ಮಕವಾಗಿ ಹೇಳಿಕೆಯನ್ನು ನೀಡ್ತಾ ಇರ್ತಾರೆ, ಒಂದಿಷ್ಟು ಸುದ್ದಿ ಆಗ್ತಾರೆ, ಒಂದಿಷ್ಟು ವಿರೋಧ ಕಟ್ಕೊಳ್ತಾರೆ, ಒಂದಿಷ್ಟು ಕಾಮೆಂಟ್ಸ್ಗಳಿಗೂ ಕೂಡ ಕಾರಣ ಆಗ್ತಾ ಇರ್ತಾರೆ. ಯಾಕೆ ನಾನು ಈ ವಿಷಯ ಹೇಳ್ತಿದ್ದೀನಿ ಅಂತಂದರೆ, ಬಹುತೇಕ ಸಿನಿಮಾ ತಾರೆಯರು ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಏನು ನಡೀತು ಅದರ ಪರವಾಗಿ ಅಥವಾ ವಿರೋಧವಾಗಿ ಚರ್ಚೆಗಳು ಸಾಕಷ್ಟು ನಡೀತಾ ಇದೆ ಹೊರಗಡೆ. ಸೊ ತಾರೆಯರು ಕೂಡ ಒಂದಷ್ಟು ವಿರೋಧವಾಗಿ ಕೂಡ ಆ ಬಗ್ಗೆ ಮಾತಾಡಿದುಂಟು. ಸೊ ಈ ಪ್ರಕರಣವನ್ನು ಖಂಡಿಸಿದರೆ, ಭಯೋತ್ಪಾದಕ ದಾಳಿಯನ್ನು ಖಂಡಿಸಿ ಸಾಕಷ್ಟು ಸ್ಟಾರ್ಸ್ಗಳು ಕೂಡ, ಒಂದಿಷ್ಟು ಕಲಾವಿದರು ಕೂಡ ಉಗ್ರರನ್ನು ಬಂಧಿಸಿ ಉಗ್ರ ಶಿಕ್ಷೆ ಕೊಡಬೇಕಂತ ಕೂಡ ಏನು ಆಗ್ರಹ ಮಾಡ್ತಾ ಇದ್ದಾರೆ. ಆದರೆ ರಮ್ಯಾ ಕೂಡ ಈ ಕುರಿತಂತೆ ಒಂದಿಷ್ಟು ಪ್ರಸ್ತಾಪ ಮಾಡಿದ್ದುಂಟು. ಇತ್ತೀಚೆಗಷ್ಟೇ ಅವರು ಈ ಪ್ರಕರಣದ ಬಗ್ಗೆ ಮಾತಾಡಿದಂಥ ರಮ್ಯಾ ಅವರು ಏನು ಭಯೋತ್ಪಾದಕ ದಾಳಿನ ಖಂಡಿಸಿದ್ದಾರೆ. ಖಂಡಿಸಿರುವ ಜೊತೆಯಲ್ಲಿ ಪಾಕಿಸ್ತಾನ ಮತ್ತು ಭಾರತ ಯುದ್ಧ ಮಾಡೋದು ಸರಿಯಲ್ಲ, ಯುದ್ಧ ಮಾಡಿದರೆ ನಮ್ಮ ಸೈನಿಕರೇ ಸಾಯೋದು ಅಲ್ವಾ ಅನ್ನೋ ಪ್ರಶ್ನೆಯನ್ನು ಕೂಡ ಹೇಳಿದ್ದಾರೆ. ಸೊ ಅವರು ಮಾತಾಡಿರುವ ಈ ಮಾತುಗಳು ಸದ್ಯಕ್ಕೆ ವೈರಲ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಪರ್ವ ವಿರೋಧ ಚರ್ಚೆಗಳು ಕೂಡ ನಡೀತಾ ಇದೆ. ಎಷ್ಟೇ ಆಗಲಿ ರಮ್ಯಾ ರಾಜಕಾರಣಿ ಆಗಿದ್ದಂಥವರು, ಸೊ ಈಗ ರಾಜಕಾರಣದಿಂದ ದೂರ ಉಳಿದಂಥವರು, ಈ ವಿಷಯವಾಗಿ ಸಾಕಷ್ಟು ಕೂಡ ಚರ್ಚೆ ಗ್ರಾಸ ಆಗ್ತಾ ಇದೆ. ಸೊ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ರಮ್ಯಾ ಅವರು ಮಾತಾಡಿದ್ದಾರೆ. ಸೊ ಭಯೋತ್ಪಾದನೆ ಮಾಡೋದು ತಪ್ಪು, ಅದನ್ನು ನಾನು ಖಂಡಿಸ್ತೀನಿ. ಸೊ ಈ ರೀತಿ ಮಾಡಿದರೆ ಎಷ್ಟು ಸರಿ ಅನ್ನೋ ಪ್ರಶ್ನೆ ಮಾಡುತ್ತಲೇ ರಮ್ಯಾ, ಸೊ ಭಾರತ ಪಾಕಿಸ್ತಾನದ ಜೊತೆ ಯುದ್ಧ ಮಾಡಿದರೆ ಸಾಕಷ್ಟು ಹಿಂಸೆ ಆಗುತ್ತೆ, ಹಿಂಸೆ ನನಗೆ ಆಗಬರಲ್ಲ ಅಂತ ಕೂಡ ಹೇಳಿದ್ದಾರೆ. ನಿಜ, ಹಿಂಸೆ ಆಗಬರಲ್ಲ ಯಾರಿಗೂ. ಆದರೆ ಭಯೋತ್ಪಾದಕರು ಏನು ಪಹಲ್ಗಾಮ್ನಲ್ಲಿ ನಡೆದಂಥ ದಾಳಿ ಏನಿತ್ತು, ಹಿಂದೂಗಳ ಮೇಲೆ ಮಾರಣ ಹೋಮ ಮಾಡಿದ್ರು, ಹತ್ಯೆ ಮಾಡಿದರು, ಇದು ಹಿಂಸೆ ಆಗಲಿಲ್ವೇ? ಇದು ಎಲ್ಲರೂ ಕೂಡ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ. ಆದರೆ ರಮ್ಯಾ ಅವರು ಮುಂದುವರೆದು ಮಾತಾಡೋದು, ಎಲ್ಲರೂ ಕೂಡ ಮುಸ್ಲಿಮರು ಕೆಟ್ಟವರೇ ಇರೋದಿಲ್ಲ, ಮುಸ್ಲಿಮರಲ್ಲೂ ಕೂಡ ಒಳ್ಳೆಯವರು ಇರ್ತಾರೆ ಅನ್ನೋ ಅರ್ಥದಲ್ಲೂ ಕೂಡ ಹಿಂದೆ ಮಾತಾಡಿದ್ದಾರೆ. ಸೊ ಏನೇ ಆಗಲಿ, ಕೇಂದ್ರ ಸರ್ಕಾರ ವೈಫಲ್ಯ ಏನಿತ್ತು ಅದು ಕಾರಣ ಈ ದಾಳಿಗೆ ಅಂತ ಕೂಡ ಹೇಳಿದ್ದಾರೆ. ಸೊ ಪೊಲೀಸರು ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಇಂಟೆಲಿಜೆನ್ಸಿ ಆಗಿರ್ಬೋದು, ಅವರ ವೈಫಲ್ಯವೇ ಈ ದಾಳಿಗೆ ಕಾರಣ ಅನ್ನೋ ಮಾತುಗಳನ್ನು ಹೇಳಿರ್ತಕ್ಕಂಥ ರಮ್ಯಾ ಅವರು ಸದ್ಯಕ್ಕೆ ಯುದ್ಧ ಬೇಡ ಅನ್ನೋ ಮಾತನ್ನು ಹೇಳಿದ್ದಾರೆ. ಸೊ ಯುದ್ಧ ಯಾರಿಗೆ ಬೇಕು ಯಾರಿಗೆ ಬೇಡ ಅನ್ನೋದು ನಿರ್ಧಾರ ಮಾಡೋದು ಕೇಂದ್ರ ಸರ್ಕಾರ ಕೆಲವರ ಹೇಳಿಕೆಗಳಿಂದ ಅಲ್ಲ. ಈ ರೀತಿಯ ಪ್ರಕರಣಗಳು ಹೆಚ್ಚಾದಂಗೆ, ಈ ರೀತಿಯ ಗಂಭೀರತೆ ಬಂದಾಗ ಮಾತ್ರ ಯುದ್ಧ ಬೇಕು ಬೇಡ ಅನ್ನೋದನ್ನು ನಿರ್ಧಾರ ಮಾಡೋದು ಕೇಂದ್ರ ಸರ್ಕಾರ. ಸೊ ಈಗಾಗಲೇ ಮೋದಿಯವರು ಪ್ರಸ್ತಾಪ ಮಾಡಿದ್ದಾಗಿದೆ. ಸೊ ಯುದ್ಧಕ್ಕೆ ಕೆಲವೇ ದಿನಗಳು ಏನು ನಡೀತಾ ಇದೆ, ಒಂದಷ್ಟು ದಿನಗಳಲ್ಲೇ ಯುದ್ಧ ಸಾರಿದರೂ ಕೂಡ ಅಚ್ಚರಿ ಇಲ್ಲ. ಆದರೆ ರಮ್ಯಾ ಅವರ ಮಾತುಗಳು ಎಲ್ಲೋ ಒಂದು ಕಡೆಗೆ ಒಂದಷ್ಟು ಜನಗಳಿಗೆ ಕೆರಳಿಸಿರೋದಂತೂ ನಿಜ. ಯಾಕಂದರೆ ನನಗೆ ಹಿಂಸೆ ಆಗಲ್ಲ ಅನ್ನೋ ಅರ್ಥ ಇದೆಯಲ್ಲ, ಅದು ಹಿಂಸೆ ಯಾರಿಗೂ ಆಗಲ್ಲ. ಆದರೆ ಅವರು ಹಿಂಸೆ ಕೊಟ್ಟಿದ್ದಕ್ಕೆ ಪ್ರತೀಕಾರ ತೀರಿಸ್ಕೊಳ್ಳೋದು ಬೇಡವಾ ಅನ್ನೋ ಕಾಮೆಂಟ್ಗಳು ಕೂಡ ಈಗ ಬರ್ತಾ ಇದೆ. ಅದೇನೇ ಇರಲಿ, ಪಾಕಿಸ್ತಾನದ ಮೇಲೆ ಭಾರತ ಯುದ್ಧ ಮಾಡೋದು ಸರಿನಾ ತಪ್ಪು ಅನ್ನೋ ಪ್ರಶ್ನೆ ಕೂಡ ಈಗ ಎಲ್ಲ ಕಡೆ ಎದ್ದೇಳ್ತಾ ಇದೆ. ಒಂದಷ್ಟು ಜನ ಪರವಾಗಿ ಮಾತಾಡ್ತಾ ಇದ್ದಾರೆ, ಒಂದಷ್ಟು ಜನ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ. ಆದರೆ ಭಾರತ ಹೀಗೆ ದಾಳಿಗಳನ್ನು ಮಾಡ್ತಾ ಬಂದರೆ, ಕೈಕಟ್ಟು ಕೊಳಿಸ್ಕೊಂಡ್ರೆ, ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ಕಡೆ ಕೂಡ ನುಗ್ಗಿ ಈ ರೀತಿಯ ದಾಳಿಗಳನ್ನು ಮಾಡೋದಿಲ್ಲ ಅನ್ನೋದು ಎಷ್ಟು ಗ್ಯಾರಂಟಿ ಅನ್ನೋ ಪ್ರಶ್ನೆಗಳು ಕೂಡ ಎಲ್ಲ ಕಡೆ ಕೇಳಿಬರ್ತಾ ಇದೆ. ಸೊ ರಮ್ಯಾ ಸದ್ಯಕ್ಕೆ ಏನು ಈ ಭಯೋತ್ಪಾದಕರು ನಡೆಸಿದಂಥ ದಾಳಿನ ಖಂಡಿಸಿದ್ದಾರೆ, ಅದು ಒಪ್ಕೊಳ್ಳೋಣ. ಆದರೆ ಯುದ್ಧ ಬೇಡ ಮಾಡೋದು ಸರಿಯಲ್ಲ, ಹಿಂಸೆ ಆಗುತ್ತೆ ಅನ್ನೋದು ಮಾತ್ರ ಯಾರೂ ಒಪ್ಪಕ್ಕೆ ಸಾಧ್ಯ ಇಲ್ಲ. ಸೊ ಆವಾಗವಾಗ ಈ ರೀತಿಯ ಮಾತುಗಳನ್ನು ಹೇಳುವ ಮೂಲಕ ರಮ್ಯಾ ಎಲ್ಲ ಕಡೆ ಕೆಂಗಣಿಗೆ ಗುರಿ ಆಗ್ತಾ ಇದ್ದಾರೆ. ಹಿಂದೆ ಕೂಡ ಅವರು ಒಂದಷ್ಟು ಪ್ರಕರಣಗಳು ಬಂದಾಗಲೂ ಕೂಡ ಪರ ವಿರೋಧ ಚರ್ಚೆಗಳನ್ನು ಮಾಡ್ತಾಯಿದ್ರು. ಅವರು ಒಂದಿಷ್ಟು ಹೇಳಿಕೆ ಕೊಟ್ಟಾಗ ಅಲ್ಲೊಂದಿಷ್ಟು ವಿರೋಧಗಳು ಬರ್ತಾಯಿದ್ವು, ಪ್ರತಿಕ್ರಿಯೆಗಳು ಬರ್ತಾಯಿದ್ವು. ಸೊ ಈ ಪಹಲ್ಗಾಮ್ ದಾಳಿ ಏನು ನಡೀತು, ದಾಳಿ ಕುರಿತಂತೆ ಕೂಡ ರಮ್ಯಾ ಮಾತಾಡಿದ್ರು. ಸೊ ಹಾಗಾಗಿ ರಮ್ಯಾ ಮಾತಿಗೆ ಒಂದಿಷ್ಟು ಕಾಮೆಂಟಿಗರು ವಿರೋಧವಾಗಿ ಮಾತಾಡ್ತಾ ಇದ್ದಾರೆ. ಸೊ ರಮ್ಯಾ ಮುಸ್ಲಿಮರ ಪರವಾಗಿ ಮಾತಾಡ್ತಾ ಇದ್ದಾರಾ ಅಥವಾ ಭಯೋತ್ಪಾದಕರ ವಿರುದ್ಧ ಮಾತಾಡ್ತಾ ಇದ್ದಾರಾ ಅಂತ ಗೊತ್ತಿಲ್ಲ. ಇಲ್ಲಿ ಎಲ್ಲೋ ಒಂದು ಕಡೆಗೆ ಧರ್ಮ ವಿಚಾರವನ್ನು ಬದಿಗೂ ಇಟ್ಟು ನೋಡೋದಾದರೆ ಭಯೋತ್ಪಾದಕರು ಮಾಡಿದ್ದು ನಿಜಕ್ಕೂ ತಪ್ಪೇ. ಆದರೆ ಎಲ್ಲ ಕಡೆ ಇಡೀ ದೇಶವೇ ಭಯೋತ್ಪಾದಕ ದಾಳಿಯನ್ನು ಖಂಡಿಸ್ತಾ ಇದೆ. ಆದರೆ ಯುದ್ಧ ಬೇಕು ಬೇಡ ಅನ್ನೋ ಚರ್ಚೆ ನಡೀತಾ ಇರುವ ಬೆನ್ನಲ್ಲೇ ಒಬ್ಬ ನಟಿ, ಅದರಲ್ಲೂ ಕಾಂಗ್ರೆಸ್ ಮಾಜಿ ಸಂಸದೆ ಆಗಿರ್ತಕ್ಕಂಥ ರಮ್ಯಾ ಅವರು ಈ ಕುರಿತಂತೆ ಮಾತಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗೆ ಒಳಪಡ್ತಾ ಇದೆ.
ಈ ರೀತಿಯ ದಾಳಿಯನ್ನು ಎದುರಿಸಲಿಕ್ಕೆ ಕೇಂದ್ರ ಸರ್ಕಾರ ಸಾಕಷ್ಟು ಈಗ ಒಂದಷ್ಟು ಪ್ಲ್ಯಾನ್ ನಡೆದಿದೆ. ಸೊ ಇಲ್ಲಿ ರಾಜಕೀಯ ವಿಚಾರವನ್ನು ಬದಿಗೊತ್ತಿ ನೋಡೋದಾದರೆ ಅಕ್ಷರಶಃ ಇದು ಒಂದು ಹಿಂದೂಗಳ ಮೇಲೆ ನಡೆದಿರ್ತಕ್ಕಂಥ ಒಂದು ಹತ್ಯೆ ತುಂಬ ಘೋರವಾಗಿದ್ದು ಅನ್ನೋ ಪ್ರಶ್ನೆ ಕೂಡ ಒಂದಷ್ಟು ಪಕ್ಷಗಳು ಮಾತಾಡ್ತಾ ಇದ್ದಾರೆ. ಸೊ ಸ್ವತಃ ಕಾಂಗ್ರೆಸ್ ಪಕ್ಷನೇ ಕೂಡ ಈ ಘಟನೆಯನ್ನು ಖಂಡಿಸಿದೆ. ಅದರಲ್ಲೂ ವೈಯಕ್ತಿಕವಾಗಿ ಒಂದಿಷ್ಟು ಜನ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ತಪ್ಪು ಸರಿ ಅದು ಸೆಕೆಂಡ್ರಿ, ಆದರೆ ಯಾವುದು ತಪ್ಪಾಗಿದೆ ಅದನ್ನು ಖಂಡಿಸಬೇಕಾಗಿರತಕ್ಕಂಥದ್ದು ಎಲ್ಲರ ಧರ್ಮ ಕೂಡ ಹೌದು. ಆದರೆ ಇಂಡಿಯಾದಲ್ಲಿ ಇರ್ತಕ್ಕಂಥವರು ಸಾಕಷ್ಟು ಜನ ಭಯೋತ್ಪಾದಕ ದಾಳಿಯನ್ನು ಪರವಾಗಿ ಮಾತಾಡ್ತಾರೆ. ಸೊ ಆ ಜನಾಂಗದವ್ರನ್ನ, ಒಂದು ಸಮುದಾಯದವ್ರನ್ನ ಪರವಾಗಿ ನಿಂತು ಮಾತಾಡ್ತಾರೆ. ಆದರೆ ಇಲ್ಲಿ ಸಮುದಾಯ, ಒಂದು ಜನಾಂಗ ಅದು ಪಕ್ಕಕ್ಕಿಟ್ಟು ನೋಡೋದಾದರೆ ಈ ದಾಳಿಯನ್ನು ಎಲ್ಲರೂ ಕೂಡ ಖಂಡಿಸಲೇಬೇಕು. ಸೊ ಯುದ್ಧ ಬೇಕೋ ಬೇಡ ಅನ್ನೋ ನಿರ್ಧಾರ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಇದೆ, ರಾಜಕೀಯ ನಾಯಕರಿದ್ದಾರೆ, ಧುರೀಣರಿದ್ದಾರೆ. ಅವರು ಅದನ್ನು ಸ್ಪಷ್ಟ ನಿರ್ಧಾರ ತಗೊಳ್ತಾರೆ, ಅದಕ್ಕೆ ಸೂಕ್ತವಾದಂಥ ಕ್ರಮ ಕೈಗೊಂಡು ಆ ದಾಳಿಯ ತಕ್ಕ ಉತ್ತರವನ್ನು ಕೊಡ್ತಾರೆ. ಆದರೆ ಮಾತಾಡುವಾಗ ಮಾತಿನ ಮೇಲೆ ಬಿಗಿ ಹಿಡಿತಾ ಇರಬೇಕು ಅನ್ನೋದನ್ನ ಎಲ್ಲರೂ ಕೂಡ ಕಲ್ತ್ಕೋಬೇಕು. ಒಂದಷ್ಟು ಇಲ್ಲಿ ಬಲಪಂಥೀಯ ಮತ್ತು ಎಡಪಂಥೀಯ ವಿಷಯಗಳು ಕೂಡ ಚರ್ಚೆ ಬರುತ್ತೆ. ನಾನು ಲೆಫ್ಟು, ನಾನು ರೈಟು ಅನ್ನೋದನ್ನು ಪಕ್ಕಕ್ಕಿಟ್ಟು ರಾಂಗ್ ಮತ್ತು ರೈಟ್ ಅನ್ನೋ ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಲೇಬೇಕು. ಈ ರೀತಿಯ ಘಟನೆಗಳಾದಾಗ ಎಲ್ಲರೂ ಒಕ್ಕೊರಲಿಂದ ಅದನ್ನು ಖಂಡಿಸಬೇಕು. ಸೊ ಎಲ್ಲೋ ಒಂದು ಕಡೆಗೆ ಇಂತಹ ಪ್ರಕರಣಗಳು ನಡಿಬಾರ್ದು, ಈ ಥರ ಘಟನೆಗಳು ಮತ್ತೆ ನಡಿಬಾರ್ದು ಅನ್ನೋ ರೀತಿಯಾಗಿ ಮಾತಾಡ್ತಿರ್ತಕ್ಕಂಥ ರಮ್ಯಾ ಅವರು ಹಿಂದೆ ಉಪೇಂದ್ರ ಅವರ ಜೊತೆಗೆ ಕಾಶ್ಮೀರದಲ್ಲಿ ಒಂದು ಶೂಟಿಂಗ್ ಕೂಡ ನಡೆದಿತ್ತು. ಆವಾಗ ಸಾಕಷ್ಟು ನಮಗೆ ಭದ್ರತೆ ಒದಗಿಸಲಾಗಿತ್ತು, ಸುರಕ್ಷಿತವಾಗಿ ಆ ಶೂಟಿಂಗ್ ನಡೆಸಿದ್ವಿ ಅಂತ ಕೂಡ ಹೇಳಿದ್ರು. ನಿಜ. ಆದರೆ ಈ ರೀತಿಯ ಪ್ರವಾಸೋದ್ಯಮಕ್ಕೆ ಹೋದಾಗ ಏನು ಭದ್ರತೆ ಕೊಡಬೇಕಾಗಿರತಕ್ಕಂಥದ್ದು ಪೊಲೀಸರ ಕರ್ತವ್ಯ. ಆದರೆ ಅಲ್ಲಿ ವೈಫಲ್ಯ ಕಾರಣದಿಂದಲೇ ಈ ರೀತಿಯ ದಾಳಿ ನಡೆದಿದೆ ಅಂತ ಕೂಡ ಅವರು ಹೇಳಿದ್ದಾರೆ. ಸೊ ಈ ಪ್ರಕರಣವನ್ನು ಎಷ್ಟು ಖಂಡಿಸ್ತಾರೋ ಅಷ್ಟೇ ವೈಫಲ್ಯವನ್ನು ಕೂಡ ಪ್ರಶ್ನೆ ಎತ್ತಿದ್ದಾರೆ. ಅದು ತಪ್ಪಿಲ್ಲ. ಆದರೆ ಎಲ್ಲ ಒಂದು ಕಡೆಗೆ ಯುದ್ಧ ನಡಿಬಾರ್ದು, ಯುದ್ಧ ನಡೆದ್ರೆ ನಮ್ಮ ಭಾರತೀಯ ಸೈನಿಕರೇ ಸಾಯೋದು ಅಲ್ವಾ ಅಂತ ಕೂಡ ಪ್ರಶ್ನೆ ಮಾಡ್ತಾರೆ. ಆದರೆ ಆ ಭಾರತ ಸೈನ್ಯಕ್ಕೆ ಸಾಕಷ್ಟು ತಾಕತ್ತಿದೆ, ದಮ್ಮಿದೆ, ಈಗಾಗಲೇ ಅದು ಪ್ರೂವ್ ಕೂಡ ಆಗಿದೆ. ಸೊ ಎಲ್ಲ ಒಂದು ಕಡೆಗೆ ಇಂತಹ ಮಾತುಗಳಿಂದ ರಮ್ಯಾ ಮತ್ತೆ ಟೀಕೆಗೆ ಗುರಿಯಾಗ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ರಮ್ಯಾ ಅವರ ಮಾತಿಗೆ ಪರವಿರೋಧ ಚರ್ಚೆ ನಡೀತಾ ಇದೆ. ಸೊ ರಮ್ಯಾ ಬೇಕಂತಲೇ ಈ ರೀತಿಯ ಮಾತುಗಳನ್ನ ಆಡ್ತಾರೋ ಅಥವಾ ಎಲ್ಲೋ ಒಂದು ಕಡೆಗೆ ರಾಜಕೀಯದಿಂದ ದೂರ ಇದ್ದಂಥ ರಮ್ಯಾ ಈಗ ಮತ್ತೆ ರಾಜಕೀಯ ಮುನ್ನೆಲೆಗೆ ಬರುವ ಸಾಧ್ಯತೆಗಳು ಇವೆಯಾ ಇಲ್ಲ ಗೊತ್ತಿಲ್ಲ. ಈ ರೀತಿಯ ಮಾತುಗಳಿಂದ ಅವರು ಮತ್ತೆ ಸುದ್ದಿ ಆಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ರಮ್ಯಾ ಅವರ ಮಾತಿಗೆ ಎಷ್ಟೊಂದು ಚರ್ಚೆ ಆಗ್ತೈತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.